ನೋಡ್ರವ ನೀವು ಪಟ್ಟ ಕಷ್ಟಕ್ಕೆ ಅಂತೂ ಆ ದೇವರು ಕಣ್ತೆರ್ದ. ಏನೋ ಒಂದು ಎತ್ಲಾಗ ಒಂದು ಜಾಗ ನೋಡಿದ್ರಿ, ಭೂಮಿ ಪೂಜೆನೂ ಮಾಡಿದ್ರಿ, ಮತ್ತೀಗ ಹೊಳ್ಳಿ ಮನೆ ಕಟ್ಸಕ್ಕೆ ಚಾಲು ಮಾಡಿದ್ರಿ. ಅಷ್ಟಿಲ್ದಂಗೆ ಹಿರಿಯರು ಹೇಳ್ತಾರನ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಂತ ಹೇಳಿ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾವುದೇ ಕೆಲಸ ಆದ್ರೂ ಕೈ ಹಿಡಿತೈತಿ. ನಮ್ಮ ಕೈಯಾಗ ಏನೂ ಆಗಂಗಿಲ್ಲ ಅಂತೇಳಿ ಮೂಲೆ ಗುಂಪಾ ಕುತ್ಕೊಂಡ್ರೆ ಮೂಲೆ ಗುಂಪಾ ಆಗಿ ಹೋಕೆ. ಹೌದು ಬೇ ಅಮ್ಮ, ನಾವು ಇಷ್ಟೆಲ್ಲ ಮಾಡ್ಬೇಕಂದ್ರೆ ಅದಕ್ಕೆ ಮೂಲ ಕಾರಣನ ನೀನು. ನಾ ಏನು ಮಾಡೇನು ಬಿಡವ್ವ, ಅಷ್ಟ ನಿಮ್ಗೆ ಏನೇನು ಬೇಕೋ ಹಪ್ಪಳ ಸಂಡಿಗೆ ಅವು ಕಷ್ಟ ಮಾಡಕ್ಕೆ ಸಹಾಯ ಮಾಡೇನಿ. ಅದು ಬಿಟ್ರೆ ನೀನು ನಿನ್ನ ಸೊಸಿ ನಿನ್ನ ಮಗ ಕಡಿಮೆ ದುಡ್ದಿರೇನ್ವಾ? ಅದು ಹಂಗೆ ಪೇಪರ್ ಪ್ಲೇಟ್ ಯಾವ ಹೊತ್ನಾಗ ಬೇಕು ಆ ಹೊತ್ನಾಗ ಮಾಡಿಕೊಡ್ತು. ನಿನ್ನ ಮಗ ತೊಗೊಂಡು ಹೋಗಿ ಎಲ್ಲ ಕಡೆ ಮಾರು ಬಂದ. ನೀನು ಹಂಗೆ ರಾತ್ರಿ ಅನ್ನಂಗಿಲ್ಲ, ಮುಂಜಾನೆ ಅನ್ನಂಗಿಲ್ಲ, ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಎಲ್ಲ ಎದ್ದು ಅವ್ಗೆ ಏನೇನು ಬೇಕು ಅದನ್ನೆಲ್ಲ ಮಾಡ್ಕೊಟ್ಟು. ನಿಮ್ಮದು ಶ್ರಮ ಭಾಳ ಐತಿ. ಅದಕ್ಕೆ ನೋಡಿ ಇವತ್ತು ಮನೆ ಕಟ್ಸಕ್ಕೆ ಚಾಲು ಮಾಡಿರಿ, ಮತ್ತು ಫ್ಯಾಕ್ಟ್ರಿನೂ ಹಾಕಕ್ಕೆ ಚಾಲು ಮಾಡ್ತೀರಿನ. ಆಗಲೇ ಕಟ್ಟಕ್ಕೆ ಚಾಲೂನ ಆಗ್ಬಿಟ್ಟೈತೆ ಬೇ ಅಮ್ಮ, ನಿಂಗೆ ಗೊತ್ತಿಲ್ಲನ? ಹೌದು ಬೇ ಅಮ್ಮ, ಅವತ್ತ ಗುದ್ಲಿ ಪೂಜೆ ಮಾಡಿದ ದಿವಸನ ಫ್ಯಾಕ್ಟ್ರಿ ಬಾಜುನ ಅದನ್ನು ಮಾಡಿದ್ರಿಲ್ಲ? ಹೌದಲ್ಲ, ಮರ್ತಾ ಬಿಟ್ಟೇನಿ. 60 ಅರಳು ಮರಳು ಅಂತಾರ. ಈ ಮನೆ ಖುಷಿ ಒಳಗೆ ಅದನ್ನ ಮರ್ತಾ ಬಿಟ್ಟೆ ನೋಡು. ಅವ್ವ ಅಯ್ಯ ರಾಮ, ಬಂತೇನ್ಪ? ಒಂದು ಮುಂಜಾನೆ ಹೋಗಿರ್ತಿಪ್ಪ, ಎಷ್ಟೊತ್ತಿಗೆ ಬರ್ತೀಯ ನಮ್ಮ ಮನೀಗ? ನಿನ್ನ ಬಗ್ಗೆನೂ ಒಂದಿಟ್ಟು ಕಾಳಜಿ ತಗೋಪ. ಹೌದ್ರಿ, ನೀವು ಹಿಂಗೆ ಮಾಡಕತ್ತ ನಿಮ್ಮ ಆರೋಗ್ಯದ ಗತಿ ಹೆಂಗ? ಹೌದಲ್ಲ? ಏನಿಲ್ಲ, ಮೊನ್ನೆ ಕಾಲಮ್ ಅದು ಹಾಕಿದ್ರಲ್ಲ, ಈಗ ಹಂಗ ಪಾಯ ಅದು ತೆಗ್ದಾರ, ಮತ್ತ ಕಾಲಮ್ ಅವು ಏರಾವು. ಓ, ಹಂಗಾರ ಪಾಯ ಅದು ಆಗೇತಿ. ಬೇವ, ಈಗ ಪಾಯ ಅದು ಆಗೇತಿ. ಮುಂದೆ ಗಾಡಿ ಎರ್ಸಾಕತ್ರ ಚಂದಾಗ ನೀರ್ ಹೊಡಿಬೇಕಲ್ಲ, ದಿನ ಹೋಗಿ ನಿಂತು ಮಾಡಿಸ್ಬೇಕು. ಹಂಗ ಆಳ್ ಮ್ಯಾಲ್ ಬಿಟ್ರ ಅವ್ರು ನೀರ ಹೊಡೆಯಂಗಿಲ್ಲ. ಹೌದ್ ಬಿಡಪ್ಪ, ನಾವ ಮುಂದ್ ನಿಂತು ಕಟ್ಸೋದಕ್ಕೂ ಈ ಗುತ್ಕಿ ಕೊಟ್ಟು ಕಟ್ಸೋದಕ್ಕೂ ಭಾಳ ವ್ಯತ್ಯಾಸ ಐತಪ್ಪ. ಹೌದ್ ಬೇಯಮ್ಮ, ಅದಕ್ಕೆ ದಿನಕ್ಕೆ 1 ತಾಸರ ಹೋಗಿ ಮುಂಜಾನೆ 1 ತಾಸು ಸಂಜಿಕ್ 1 ತಾಸು ಹೋಗಿ ನಿಂತ್ರ ನಮ್ದ ಗಟ್ಟುಳ್ ಮನಿ ಆಕೈತಿ. ಈಗ ನಾ ಹೊಂಟೇನಿ, ಈಗ ಮತ್ತೆ ನಾಷ್ಟ ಮಾಡಿ ಹೋಗೋಣ ಅಂತ ಹೇಳಿ ಬಂದೇನಿ. ನೀವು ಬರೋರೇನಾ? ನಾನೇನ್ ಬರ್ಲಪ್ಪ, ಇವು ಇನ್ನೊಂದಿಸ್ ಮಾಡವದವ, ಮಾಡಿ ಮುಗಿಸಿ ನಾಳೆಗೆ ಏನೇನು ಮಾಡ್ಬೇಕು ಸಜ್ಜು ಮಾಡ್ಕೋಬೇಕು. ಮತ್ತೆ ಯಾವಾಗಾರ ಬರ್ತೇನೆ ತಗೋಪ. ನಿನ್ನ ಹೆಂಡತಿನ ನಿಮ್ಮ ಅವ್ವನ ಕರ್ಕೊಂಡು ಹೋಗು. ಇಲ್ಲಿ ಬಿಡಪ್ಪ, ನಾನು ಏನು ಬರಂಗಿಲ್ಲ. ನಾನು ಇಲ್ಲಿ ಅಮ್ಮನ ಜೋಡಿ ಒಂದಿಷ್ಟು ಹಪ್ಪಳ ಅದು ಮಾಡಕ್ಕೆ ಹಿಡಿಬೇಕು. ಯಾಕ ಮೋಡ ಆಗ್ಬಿಟ್ಟೈತಿ, ಅದಕ್ಕೆ ಇಲ್ಲೇ ಒಳಗ ತೆಳ್ಳಂದ ಅರ್ಬಿ ಹಾಕಿ ಆರ್ ಹಾಕ್ತೇನೆ. ನೀ ಬೇಕಂದ್ರೆ ಸೀತಾನ್ ಕರ್ಕೊಂಡು ಹೋಗ್ಬಿಡು. ನಾನು ಬರಂಗಿಲ್ಲ ಬಿಡ್ರಿ. ಅಯ್ಯ, ನಿಮ್ಗೆ ಯಾರಿಗೂ ಮನಿ ಕಳ್ಸಕತ್ತಿದ್ ಖುಷಿ ಅನ್ನೋದೇ ಇಲ್ಲನ? ಆಕಿ ಅವು ನೋಡಿದ್ರೆ ಅವನು ಬರಲ್ಲ ಅಂತಾಳ, ಅಮ್ಮನು ಬರಲ್ಲ ಅಂತಾಳ, ನೀನು ಬರಂಗಿಲ್ಲ ಅಂತೀವ. ಯಪ್ಪ, ಸೀತಾನ್ ಕರ್ಕೊಂಡು ಹೋಗು. ಅಕ್ಕಿ ನೀವಲ್ಲ ಮುಂದೆ ಬಾಳೆ ಬದುಕ್ಬೇಕಾದವ್ರ ಮನ್ಯಾಗ. ಯವ್ವ, ಎಲ್ಲಾರು ಚಂದಾಗಿ ನಕ್ಕೋತ ಕೂಡಿದ್ರನ ಆ ಮನಿ ಸ್ವರ್ಗ. ಏನ್ ನನ್ಗ ನನ್ನ ಹೆಂಡತಿ ಸಲ ಕಟ್ಟಿಸ್ಕೊಳಕತ್ತೇವೇನ? ಬರ್ರಿ ಅತ್ಲಾಗ ಎಲ್ಲಾರು ಹೋಗಿ ನೋಡ್ಕೊಂಬರೋನ್. ಇಲ್ಪ ಖರೇನ, ನಾನು ಒಂದಿಟ್ಟು ಕಾಲ ಅದು ನೋಸಾಕತ್ತವ ಮನ್ಯಾಗ ರೆಸ್ಟ್ ತಗೊಂತೀನಿ. ನೀವು ಅಷ್ಟು ಹೋಗಿ ನೋಡ್ಕೊಂಬರ್ರಿ. ಸೀತಾ, ನೀ ಹೋಗ್ವಾ, ನಿನ್ ಗಂಡನ ಜೋಡಿ ಹೋಗಿ ನೋಡ್ಕೊಂಬ. ಮುಂದಿನ ವಾರದು ಈಗ ಗಾಡಿ ಎಲ್ಲ ಏರಿದ್ಮೇಲೆ ಮತ್ತೆ ಚೌಕಟ್ಟದು ಕುಂದ್ರಸಬೇಕಾರ ಹೋಗ್ಬೇಕಲ್ಲ ಪೂಜಾ ಮಾಡಕ, ಮತ್ತೆ ಸ್ಲ್ಯಾಬ್ ಹಾಕ್ಸಬೇಕಾರ ಹೋಗ್ಬೇಕು. ಅವೆಲ್ಲ ಭಾಳ ಇರ್ತಾವ ಮುಂದೆ. ಮತ್ತೆ ದೇವ್ರ ಮನಿ ಮಾಡೋ ಮುಂದೆ ಕಟ್ಟಿ ಮಾಡ್ತಾರ ನೋಡು, ಅವಾಗ ಹೋಗ್ಬೇಕು. ಅವಾಗೆಲ್ಲ ನಾವು ಬರ್ತೇವಿ. ಈಗ ಹಂಗ ನೀನು ಹೋಗಿ ನಿನ್ ಗಂಡನ ಜೊತೆ ನೋಡ್ಕೊಂಬ. ನೀವ ಪ್ಲಾನ್ ಮಾಡಿ ಹೆಂಗಿರ್ಬೇಕು ಅಡಿಗೆ ಮನಿ ಹಾಲು ನೋಡಿ ಕಟ್ಟಿಸ್ರೆ ಅಂದ್ರ ಚಲೋ ಆಕೇತಿ. ನಿನಗೆ ಹೆಂಗ್ ಬೇಕು ಹಂಗೆ ಕಟ್ಟಿಸ್ಕೊಂಡೆ ಅಂದ್ರ ಮನಿನೂ ಚಂದ ಆಕೇತಿ. ಹೋಗ್ವಾ. ಹ್ಞೂ ರೀ, ಹಂಗಾಗ್ಲಿ ರೀ. ನಡೀರಿ, ನಾನು ಬರ್ತೇನಂತ. ಇಬ್ರು ಸೇರಿ ಹೋಗಿ ನೋಡ್ಕೊಂಬರೋಣ. ನಡಿವಾ. ನಾಷ್ಟ ಮಾಡಿ ಹೋಗ್ರೆ? ಇಲ್ಲವಾ, ಈಗ 10 ನಿಮಿಟ್ನಾಗ ಬರ್ತೇವಿ, ಬಂದು ನಾಷ್ಟ ಮಾಡ್ತೇವಂತ. ಹೌದಾ, ಹೋಗಿ ಬರ್ರಿ. ನಡಿಸಿತ ಸಾವಕ, ನೀನು ಹೋಗ್ಬೇಕ ಬೇಡ? ನಿಂದ ಮನಿ ಆಗಾಕತ್ತೈತಿ. ಯಾಕ ನಿಂಗೆ ನಿನ್ನ ಮನಿ ಕಟ್ಟೋದು ನೋಡ್ಬೇಕಂತ ಹೇಳಿ ಆಸೆ ಇಲ್ಲನ? ಆಯ್ತು ಬೇ ಅಮ್ಮ, ಆದ್ರೆ ಪಾಪ ಈ ಸೀತಾ ಮತ್ತು ರಾಮ ಇಬ್ರು ಮದುವೆ ಆದಾಗಿಂದ ಜಾಸ್ತಿ ಎಲ್ಲೂ ಹೋಗೇ ಇಲ್ಲ. ಬರೀ ಮನಿ ಕೆಲಸ ಅದು ಇದು ಅಂತಂದು ಹೇಳಿ ಜೀವನ ಕಳ್ಯಾಕತ್ತಾವ. ಅದಕ್ಕೆ ಇಲ್ಲರ ಮನಿ ಕಟ್ಟೋಲ್ಲೇ ಗಂಡ ಹೆಂಡತಿ ಇಬ್ಬರ ಹೋಗ್ಲಿ, ಒಂದಿಟ್ಟು ಮನಸ್ಸಿನಾಗಿಂದ ಒಬ್ರಿಗೊಬ್ರು ಬಿಚ್ಚಿ ಮಾತಾಡ್ಲಿ ಅಂತ. ನಾನು ಅದಕ್ಕೆ ಹೋಗ್ಲಿಲ್ವಾ, ಅವ್ರಿಬ್ರನ್ನ ಕಳಿಸಿ ಚಲೋ ಮಾಡಿದೆ ನೋಡು. ಅದಕ್ಕೆ ಹೋಗಿ ನೋಡ್ಕೊಂಬರ್ರಿ ಅಂತ ಹೇಳಿದೆ. ಈಗ ಅವಂಗ ಫೋನ್ ಹಚ್ತೇನೆ, ಹೆಂಗಿದ್ರು ನಾಷ್ಟ ಮಾಡಿಲ್ಲಲ್ಲ, ಆಕಿನ ಹೋಟ್ಲಿಗೆ ಅದು ಕರ್ಕೊಂಡೋಗಿ ಏನೇನು ಬೇಕು ತಿನ್ನಿಸಿ, ಮತ್ತು ಏನಾರು ಅರ್ಬಿ ಅದು ಕೊಡ್ಸ್ಕೊಂಡು ಕರ್ಕೊಂಬರವಲ್ಲ. ಯಾಕೆ ಪಾಪ ಅವರು ಈಗ ಮದುವೆ ಆಗ್ಯಾರ, ಒಂಚೂರು ಅಡ್ಡಾಡ್ಬೇಕಂತ ಆಸೆ ಇರ್ತೈತಿ. ನಾಳೆ ಮಕ್ಕಳು ಮರಿ ಅಂತಂದು ಹೇಳಿ ಆದ್ರೆ ಅಡ್ಡಾಡಕ್ಕದು ಆಗಂಗಿಲ್ಲ. ಅದಕ್ಕೆ ಈಗ ಒಂಚೂರು ಅಡ್ಡಾಡ್ ಬರಲಿ ಅಂತ. ಎಂತ ಒಳ್ಳೆ ಮನಸ್ಸು ನಿಂದ. ಹಂಗಾರ ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬಿಡು, ಹೊರಗೆ ನಾಷ್ಟ ಅದು ಮಾಡಿ ಬರ್ರಿ ಅಂತ ಹೇಳಿ. ನಾವಿಬ್ರು ನಾಷ್ಟ ಮಾಡೋದು ನಡಿವ, ನನಗೆ ಹೊಟ್ಟೆ ಸಾತೈತಿ. ಹೌದಾ ಬೇ, ಹಾಕೊಂಬರ್ತೇನೆ. ರೊಟ್ಟಿ ಪಲ್ಯ ಮಾಡಿಟ್ಟಾಳ ನನ್ನ ಸೊಸಿ. ಇನ್ನೇನು ತಿನ್ಬೇಕಿತ್ತು, ಅಷ್ಟೊತ್ತಿಗೆ ನನ್ನ ಮಗ ಬಂದು ಕರ್ಕೊಂಡು ಹೋದ. ಅವ್ರು ಹೊರಗೆ ತಿನ್ವಲ್ಯಾಕ, ನಾವಿಲ್ಲೇ ನಾಷ್ಟ ಮಾಡೋಣ. ಬಾ ಸೀತಾ, ಹಗ್ಗರ್ಕ ಬಾ, ಇಲ್ಲೆಲ್ಲ ತೆಗ್ಗದು ತೆಗ್ದಾರ. ನಂಗೆ ಖರೇನ ಎಷ್ಟು ಖುಷಿ ಆಗಕತ್ತೈತಿ ಗೊತ್ತೈತ್ರಿ. ನಮ್ಮನಿ ಹೌದಾ, ಇದು ನಮ್ದ ಮನಿ. ಖರೇನ ನಾನು ಕನಸು ಮನಸ್ನಾಗ ಅನ್ಕೊಂಡಿರ್ಲಿಲ್ರಿ, ನಾವು ಹಿಂಗೆ ಒಂದು ಬಿಸ್ನೆಸ್ ಮಾಡ್ತೇವಿ, ಈ ಥರ ಜಾಗ ತೊಗೊತೇವಿ, ಮನಿ ಅದು ಕಟ್ಟಕ್ಕೆ ಹಾಕ್ತೇವಿ ಅಂತ ಒಟ್ಟ ಅನ್ಕೊಂಡಿರ್ಲಿಲ್ಲ. ನನ್ನ ಜೀವನದಾಗ ನಾನು ಬರೀ ಕಷ್ಟ ಅನ್ನೋದ ನೋಡಿದ್ದೆ. ಆದ್ರೆ ಖರೇನ ನಿಮ್ಮ ಮದುವೆ ಆದಮೇಲೆ ನಿಮ್ಮನೇನು ಕೈ ಹಿಡಿದ್ನಲ್ಲ, ಅವಾಗಿಂದ ನಂದು ಬದುಕಿನ ಹಾದಿನ ಬದಲಾತ. ಹೇ, ನಾ ನಿನ್ ಕೈ ಹಿಡಿದಿದ್ಮೇಲಲ್ಲ, ನೀ ನನ್ನ ಕೈ ಹಿಡಿದ್ಮೇಲೆ ನನ್ನ ಜೀವನದ ಹಾದಿ ಬದಲಾತ. ಖರೇನ ನಾನು ಒಬ್ಬ ಒಳ್ಳೆ ಮನುಷ್ಯ ಅನ್ನೋದಾದೆ, ಕುಡಿಯೋದು ಬಿಟ್ಟೆ, ನಮ್ಮ ಅಪ್ಪ ಅವಾಗ ಮರ್ಯಾದೆ ಕೊಡೋದು ಕಲಿತೆ. ಜೀವನ ಅಂದ್ರೆ ಇಷ್ಟು ಖುಷಿಯಾಗಿರ್ತೈತಿ ಅನ್ನೋದು ನೀ ಸಿಕ್ಕ ಮೇಲೆ ನನಗೆ ಗೊತ್ತಾಗಿದ್ದು. ನಿಜವಾಗ್ಲೂ ಹೇಳಾತೇನೆ, ನನ್ನ ಮನಸ್ಸಿಂದ ಹೇಳಾಕತ್ತೇನೆ. ನಿನ್ನಂತ ಹೆಂಡತಿನ ಪಡೆದಿದ್ದಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಐತಿ ರೀ. ಎಷ್ಟು ಚಂದ ಐತಲ್ಲ ಈ ಜಾಗ ನೋಡ್ರಿ, ಸುತ್ತಲಕ್ಕೂ ಎಷ್ಟು ಹಸಿರೈತಿ, ಎಷ್ಟು ಪ್ರಶಾಂತವಾಗೈತಿ ಈ ಜಾಗ. ಇಲ್ಲೆಲ್ಲ ಈಗ ಮನಿ ಆಗಾಕತ್ತಾವ. ಇಲ್ಲೇ ಆಯ್ತಲ್ಲ, ಈ ಕಡೆ ಒಂದು ಬೆಡ್ರೂಮ್ ಬರ್ತೈತಾ, ಆ ಕಡೆ ಹಾಲ್ ಐತಿ, ಮತ್ತು ಆ ಕಡೆ ಮತ್ತೊಂದು ದೊಡ್ಡ ಹಾಲ್ ಅಂದ್ರೆ ಡೈನಿಂಗ್ ರೂಮ್, ಅಲ್ಲೇ ದೇವ್ರ ಮನಿ.
ಮತ್ತು ಆಚೆಗೆ ಅಲ್ಲೇ ಆ ಕಡೆ ಮೂಲಿ ಕಾಣಿಸ್ತೈತಿ ನೋಡು, ಅಲ್ಲೇ ಆ ಕಡೆ ಅಡುಗೆ ಮನೆ ಬರ್ತೈತಿ. ಮತ್ತು ಈಚೆಗೆ ಆ ಕಡೆ ಮೂಲಿ ಒಳಗೆ ಮತ್ತೊಂದು ಬೆಡ್ರೂಮ್ ಬರ್ತೈತಿ. ಮ್ಯಾಲೆ ಇನ್ನೊಂದು ಬೆಡ್ರೂಮ್ ಕಟ್ಸೋಣ ಅಂತ. ಹೌದ್ರಿ, ಭಾಳ ಚಲೋ ಆತ್ರಿ. ಅಂದ್ರೆ 2 ಅಂತಸ್ತಿನ ಮನೆ ಕಟ್ಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ವ ಏನಂದ್ಲು, ಮ್ಯಾಲದು ಬೇಡಪ್ಪ, ಅಗ್ದಿ ದೊಡ್ಡ ಮನೆ ಆತಂದ್ರೆ ಸ್ವಚ್ಛ ಮಾಡೋಕ್ಕೂ ಅಷ್ಟು ಸರಿ ಅನ್ಸೋಂಗಿಲ್ಲ. ಮತ್ತು ಮನೆ ಎಷ್ಟು ದೊಡ್ಡದಿರ್ತೈತಲ್ಲ, ಜನ ಅಷ್ಟು ದೂರ ದೂರ ಹೋಗ್ಬಿಡ್ತೇವಿ. ಇದ್ದಿದ್ರೊಳಗೆ ಒಂದಿಟ್ಟು ಸಣ್ಣದ ಕಟ್ಸಂದ್ಲ. ನಂಗೆ ಯಾಕೋ ಸರಿ ಅನಿಸ್ಲಿಲ್ಲ. ಯಾಕೆ ಅಗ್ದಿ ಸಣ್ಣದು ಕಟ್ಸೋದು, ಭಾಳ ದೊಡ್ಡದು ಬೇಡ ಸಣ್ಣದು ಬೇಡ. ಕೆಳಗೆ 2 ರೂಮ್ ಹಾಕವು, ಮ್ಯಾಲ ಒಂದು, ಹಂಗೆ ಸುಮ್ಮನೆ ಒಂದು ರೂಮ್ ಮಾಡಿದ್ರೆ ನಮ್ಗೆ ಉಪಯೋಗ್ಸಕ್ಕೆ ಆಕೈತಲ್ಲ. ಹಂಗೆ ಮನೆ ದೊಡ್ಡದು ಅನ್ಸಕತ್ತಂದ್ರೆ ಮ್ಯಾಲ ಅದನ್ನ ಗೋಡೌನ್ ಮಾಡ್ಕೊಂಡ್ರ ಆತಂತ. ಹೆಂಗಿದ್ರು ಇಲ್ಲಿ ಬಾಜುನ ಫ್ಯಾಕ್ಟ್ರಿನೂ ಕಟ್ಟಾಕತ್ತೇವ. ಇಷ್ಟು ಪ್ಲಾನ್ ಮಾಡಿದೆ. ನಿಂಗೆ ಹೆಂಗೆ ಅನ್ಸಕತ್ತೈತಿ? ನೀವು ಪ್ಲಾನ್ ಭಾರಿ ಚಲೋ ಮಾಡಿರಿ. ನಮ್ಮ ಅಮ್ಮಗೆ ಬೇಕಂದ್ರೆ ಮನೆ ಮೇಲೆ ಒಂದು ರೂಮ್ ಕಟ್ಟಾಕತ್ತೈತಲ್ಲ, ಅಲ್ಲೇ ಇರುವಲ್ಲ ಯಾಕೆ ಹೌದಲ್ರಿ. ಅದಕ್ಕೆ ಹಂಗೆ ಮಾಡೇನಿ. ಮತ್ತು ನನ್ನ ಮನಸ್ಸು ಚೇಂಜ್ ಆತಪ್ಪ ಅಂದ್ರೆ ಮ್ಯಾಲೆ ಪೂರ್ತಿ ಬಿಲ್ಡಿಂಗ ಹಾಕಿಸ್ಬಿಡ್ತೇನೆ. ಅತ್ತೆರ ಹೆಂಗೆ ಹೇಳ್ತಾರೆ ಹಂಗೆ ಮಾಡಿಬಿಡ್ರಿ. ಹಂಗಲ್ಲ ಸೀತಾ, ಹೆಂಗಿದ್ರು ಈಗ ಕೆಳಗೆ ಬೆಡ್ರೂಮು, ಅಡ್ಗೆ ಮನೆ, ಬಾತ್ರೂಮು, ದೇವ್ರ ಮನೆ ಎಲ್ಲಾನು ಇರ್ತಾವು. ಈಗ ಮ್ಯಾಲೆ ಒಂದು ರೂಮ್ ಕಟ್ಸಿದ ಕೂಡಲೇ ಮುಂದೆ ಮತ್ತೆ ದೊಡ್ಡಕ್ಕೆ ಕಟ್ಟಬೇಕು ಅಂತ ಅಂದ್ರೆ ಭಾಳ ಖರ್ಚಾಕೈತಿ. ಅದಕ್ಕೆ ಮ್ಯಾಲೆ ಮತ್ತೆ 2 ರೂಮು, ಒಂದು ದೊಡ್ಡ ಹಾಲ್ ಹಾಕಿಸ್ಬಿಡೋಣ. ಫಂಕ್ಷನ್ ಅದು ಮಾಡಿದಾಗ ನಮ್ಗೆ ಬರ್ತೈತೆ ಅಂತ. ಹೌದಲ್ರಿ, ಹಂಗಾರೆ ಅತ್ತೆ ಜೋಡಿ ಮಾತಾಡೋಣ ತಗೋರಿ. ಮತ್ತು ಅವಾಗ ಮಾಡ್ಸ್ಕೊಂತ ಎಲ್ಲಿ ಕುಂದ್ರೋದು, ಹೌದಲ್ಲ. ಕಟ್ಸಕ್ಕೂ ಅವಾಗ ಆಗಂಗಿಲ್ಲ. ಮತ್ತು ಒಮ್ಮೆ ಕಟ್ಟಬೇಕಾರ ಚಲೋ ಅದು. ಹಂಗೆ ಮಾಡೋಣ ತಗೋರಿ. ಭಾಳ ರೊಕ್ಕ ಬರ್ತೈತೇನ? ಮತ್ತೊಂದು ಸ್ವಲ್ಪ ರೊಕ್ಕ ಜಾಸ್ತಿ ಹೋಗ್ತೈತಿ, ಪರವಾಗಿಲ್ಲ, ಲೋನ್ ಸಿಗ್ತೈತಿ. ಅಲ್ರಿ, ಫ್ಯಾಕ್ಟ್ರಿ ಮನಿ ಎರಡಕ್ಕೂ ಕಟ್ಟೋಷ್ಟು ರೊಕ್ಕ ಆಕೇತ? ಫ್ಯಾಕ್ಟ್ರಿಗೆ ಮತ್ತೊಂದಿಷ್ಟು ಬಿಸ್ನೆಸ್ ಲೋನ್ ಅದು ತೊಗೊಂಡೇನಿ. ಹೆಂಗಿದ್ರು ಅವಾಗ ಚಾಲೂ ಮಾಡಿದ ಕೂಡ್ಲೇನ 1 ವರ್ಷದೊಳಗೆ ಕಟ್ಬಿಟ್ವಲ್ಲ. ಹಾಗಾಗಿ ಈಗ ಮತ್ತೆ ಜಾಸ್ತಿ ಅದು ರೊಕ್ಕ ಕೊಡ್ತಾರೆ ನಮ್ಗೆ. ಏನು ತ್ರಾಸ ಆಗೋಂಗಿಲ್ಲ. ಎಲ್ಲ ಪ್ಲ್ಯಾನ್ ಮಾಡೇನ. ನೀ ಏನು ಚಿಂತೆ ಮಾಡ್ಬೇಡ. ಒಮ್ಮೆ ಇದ್ರ ಕೆಲಸ ಮುಗೀತಂದ್ರೆ ನಿಂಗೆ, ಅವಾಗ, ನಿಮ್ಮ ಅಮ್ಮಗ ಎಲ್ಲಾರ್ಗೂ ಬಂಗಾರ ಮಾಡಿಸ್ತೇನೆ. ಮೊದಲು ಮನಿ ಆಗ್ಲಿರಿಪ್ಪ. ಮನಿ ಆತಂತಂದ್ರೆ ಹಂಗೆ ಬಿಸ್ನೆಸ್ ಮಾಡ್ಕೊಂತ ಉಳಿದ ಸಾಲ ಎಲ್ಲ ತೀರ್ಸೋಣ. ಆಮೇಲೆ ಮಕ್ಕಳು ಮರಿ ಅವು ಇವು ಅಂತೇಳಿ ಬರ್ತಾವು, ಅಲ್ಲೇ ಜೀವನ ಸಹಿತೈತೆ ನಮ್ದು. ಅಯ್ಯೋ, ಮುಂದಿಂದಕ್ಕೆಲ್ಲ ಹೋದ್ಲು ನೋಡಿಕಿ. ಬರೀ 1 ವರ್ಷದಿಂದ ನಮ್ಮ ಜೀವನ ಹೆಂಗಿತ್ತು? ಅಯ್ಯೋ, ಅದನ್ನ ನೆನೆಸ್ಕೊಳ್ಳೋದೇ ಬೇಡ್ರಿ. ನೆನೆಸ್ಕೊಳ್ಳೋದ ಬೇಡ ಅಂತೀಯಲ್ಲ, ಅದನ್ನ ನೆನೆಸ್ಕೊಂಡ್ರೆ ನಾವು ಮುಂದೆ ಹೋಗೋದು. ಯಾವಾಗಿದ್ರು ನಾವು ನಡೆದು ಬಂದ ಹಾದಿನ ಮರಿಬಾರ್ದು. ನಾವು ಕಷ್ಟಪಟ್ಟು ಬಂದಿದ್ದ ಹಾದಿನ ಯಾವತ್ತು ಮರಿತೇವೆ ನೋಡು, ಅವತ್ತು ನಾವು ಮುಂದುವರೆಯೋಕ್ಕಾಗೋಂಗಿಲ್ಲ. ಅದನ್ನ ನಮ್ಮ ಜೊತೆ ನೆನಪಾಗೇ ಇಟ್ಕೋಬೇಕು. ಅಂದ್ರೆ ಮಾತ್ರ ನಾವು ದೊಡ್ಡದಾಗಿ ಬೆಳೆಯೋಕೆ ಸಾಧ್ಯ. ಏನ್ರಿ ನೀವು ಏನೇನೆಲ್ಲ ಹೇಳಕತ್ ಬಿಟ್ಟಿರಿ? ಇಷ್ಟೆಲ್ಲ ವೇದಾಂತ ಹೇಳೋದು ಯಾವಾಗಿಂದ ಕಲ್ತ್ರಿ? ಎಲ್ಲ ನಿನ್ನ ಮದುವೆ ಆದ್ಮೇಲಿಂದನ. ಅಯ್ಯಪ್ಪ, ನಾನಂತೂ ಯಾವಾಗೂ ವೇದಾಂತ ಹೇಳಿಲ್ಲ. ಹಂಗಲ್ಲ, ನನಗೆ ಜೀವನ ಕಲಿಸಿದ ಪಾಠ. ಯಾವಾಗಿಂದ ಈ ದುಡಿಮೆ ಅದು ಮಾಡಾಕತ್ತೆ ನೋಡು, ಆಸ್ತಿ ಅದು ಖರೀದಿ ಮಾಡಾಕತ್ತೆ, ಇದ್ರೊಳಗಡೆನ ಪಳಗ್ಬಿಟ್ಟೆ ಅಂದ್ರೆ ಆ ಕಷ್ಟಪಟ್ಟಿದ್ದ ದಿನದಕ್ಕಿಂತ ಈ ದಿನನ ಚಲೋ ಅದಾವಂತ ಅನಿಸ್ತಲ್ಲ. ಅದನ್ನ ನೆನೆಸ್ಕೊಂಡಾಗೊಮ್ಮೆ ನನಗೇನು ಅನಿಸ್ತತಿ, ನಾ ಇನ್ನೂ ಮುಂದುವರಿಬೇಕು, ಇನ್ನೂ ಚಲೋ ಆಗ್ಬೇಕಂತ ಅನಿಸ್ತತಿ. ಹಂಗೆ ಐಷಾರಾಮಿ ಜೀವನ ಸಿಕ್ಕೈತಿ ಅಂತ ಕೂಡಲೇ ನಾವು ಬದಲಾಗಬಾರ್ದಲ್ಲ. ಅದಕ್ಕೆ ಹಳೆ ಕಷ್ಟನ ನೆನಪಾಗಿ ಇಟ್ಕೋಬೇಕು. ಆ ನೆನಪಿಂದಾನ ನಮ್ಮ ಜೀವನನ ಸುಂದರವಾಗಿ ಮಾಡ್ಕೋಬೇಕು. ನನಗೀಗ ಗೊತ್ತಾತ್ ನೋಡ್ರಿ. ಆ ಕಷ್ಟನ ನೆನಪಾಗಿ ಇಟ್ಕೊಂಡು ನಮ್ಮ ಜೀವನನ ಚೆನ್ನಾಗಿ ಮಾಡ್ಕೋಬೇಕು. ಆದ್ರೆ ಕಷ್ಟದೊಳಗೆ ಇಟ್ಕೊಂಡು ದಿನಾನು ಕಷ್ಟ ಐತಪ್ಪ ಅಂತ ಅನ್ಕೊಂತ ಕೊರಗಬಾರ್ದು. ಇದು ಖರೆ ಮಾತು ನೋಡುವ. ನಡಿ ಮನೆಗೆ ಹೋಗೋಣ. ಬರಿ. ಸೀತಾ, ಅಪ್ಪ ಬಂದ. ಮಾವರ, ಮಾವ, ನೀವು ಇಲ್ಲಿ ಬರ್ತೀರಂತ ಅನ್ಕೊಂಡಿದ್ದಿಲ್ರಿ ನಾನು. ಇಲ್ವಾ, ನೀವೆಲ್ಲ ಇಷ್ಟು ಕಷ್ಟಪಟ್ಟು ನಮ್ಮ ಜೀವನಾನ ಇಷ್ಟು ಸುಧಾರಣೆ ಮಾಡಿರಿ. ಇನ್ನೂ ನಾನು ಕುಡ್ತಾ ಎಲ್ಲ ಬಿಟ್ಟು ಒಂದು ಒಳ್ಳೆ ಮನುಷ್ಯ ಆಗಿಲ್ಲ ಅಂದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಅಪ್ಪರಾಮ, ನನ್ಗೆ ಕ್ಷಮಿಸ್ಬಿಡಪ್ಪ. ನಮ್ಮ ಮನೆ ಜೀವನ ಹಳ್ಳ ಇಡಕ್ಕೆ ಕಾರಣ ನಾನು. ಮತ್ತು ನೀವೆಲ್ಲ ಒಗ್ಗಟ್ಟಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ರಿ, ಇವತ್ತು ಈ ಲೆವೆಲಿಗೆ ಬಂದೇವಿ. ಇನ್ಮೇಲೆ ನಾನು ನಿಮ್ಮ ಜೋಡಿ ಸಾಥ್ ಕೊಡ್ತೀನಿ. ಅಪ್ಪ, ನೀವಿಷ್ಟು ಹೇಳಿದ್ರಲ್ರಿ, ಆನಿ ಬಲ್ಲ ಬಂದಂಗೆ ಆತ್ರಿ ನಂಗೆ. ಅಪ್ಪರಾಮ, ಮೊದ್ಲ ನೀನು ಕೆಲಸ ಅಂತ ಹೇಳಿ ನಿನಗೆ ಭಾಳ ಕೆಲಸ ಆಗಕತ್ತಾವು. ಒಂದು ಕೆಲಸ ಮಾಡಪ್ಪ, ನೀನು ಬಿಸ್ನೆಸ್ ಕಡೆ ನೋಡ್ಕೋ. ಈ ಮನೆ ಕಟ್ಟೋ ಕಡೆ ನಾನು ನಿಂತು ಮಾಡಿಸ್ತೇನೆ. ನೀ ಹಂಗೆ ಹೆಂಗೆ ಕಟ್ಬೇಕು, ಏನೇನು ಮಾಡ್ಬೇಕು ಎಲ್ಲ ಹೇಳ. ಹಂಗ ನಾನು ನಿಂತು ಎಲ್ಲ ಜವಾಬ್ದಾರಿ ತೊಗೊಂಡು ಮನೆ ಕಟ್ಟಿಸ್ತೇನೆ. ಅಂದ್ರೆ ನಿನಗೂ ಹಗುರ ಆಕೈತಪ್ಪ. ನೀನಲ್ಲ ಒಬ್ಬನ ನಿಂತು ಮಾಡಕತ್ತವ. ನಿಮ್ಮ ತಮ್ಮ ನೋಡು, ಅವನು ಕರೆದ್ಬಿಡು. ಇಲ್ಪ ಪಾಪ, ಇದೊಂದು ವರ್ಷ ಐತಿ, ಆಮೇಲೆ ಚಲೋ ಕೆಲಸ ಸಿಗ್ತೈತಿ. ನಾನು ಫೋನ್ ಹಚ್ಕೊಂತ ಅದೇನಿ, ಬರ್ತಾನಂತ ಅವನು. ಈಗ ಮನೆ ಕಟ್ಟೋ ಅಷ್ಟೊತ್ತಿಗೆ ಅವನದು ಓದೋದು ಮುಗಿತೈತ. ಒಂದು ಚಲೋ ಕೆಲಸ ಹಿಡ್ಕೊಂಡು ಎಲ್ಲಿ ಕೆಲಸ ಸಿಗ್ತೈತಿ ಅಲ್ಲಿ ಹೋಗಾನ. ಬ್ಯಾಡ್ಪಾಯಪ್ಪ, ಅವ ಇಷ್ಟು ದಿವಸ ದೂರ ಇದ್ದಿದ್ದ ಸಾಕು, ನಮ್ದ ಬಿಸ್ನೆಸ್ ಚಲೋ ನಡೆಯಕತ್ತೈತೆ ಅಂತಿದ್ದಿ. ಅವಂಗ ಇಲ್ಲಿದ್ದ ಡೆಕ್ರಿಕಿ ಕೊಟ್ಬಿಡು. ಅಂದ್ರೆ ಕೆಲಸ ನೋಡ್ಕೊಂತ ಅವನು ಹೋಗಾನ. ನೀನು ಏನೇನು ಮಾಡ್ಬೇಕು ಅದು ಹೇಳೋಂಗ, ಲೆಕ್ಕದ್ದೆಲ್ಲ ಅವ್ನು ನೋಡ್ಕೊಂತಾನ, ಉಳ್ದಿದ್ದು ನೀನು ನೋಡ್ಕೊಂಬಿಡು. ಹೌದ್ರಿ, ಮೈದ್ನಿಗ ನೀವು ಕರೆದು ಬಿಡ್ರಿ ಇಲ್ಲೇ, ಅಂದ್ರೆ ನಿಮಗೂ ಸಹಾಯ ಆಕೈತಿ ಅಂತ. ಹೌದಲ್ಲ, ನಾ ಇದನ್ನ ಯೋಚನೆ ಮಾಡಿದ್ದಿಲ್ಲ ನೋಡು. ಹೌದು ತಡಿಯಪ್ಪ, ನಮ್ದ ಬಿಸ್ನೆಸ್ ಇರ್ಬೇಕಾದ್ರೆ ಮತ್ತೆ ಅವ ಬೇರೆಯವ್ರ ಹತ್ರ ಅದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು. ಹೌದಲ್ಲ, ಬಾಯಪ್ಪ ಮನೆಗೆ ಹೋಗಿ ನಾಷ್ಟ ಮಾಡ್ಕೊಂಡು ಬರೋಣಂತ. ಇಲ್ಪ, ನಾನು ಮನ್ಯಾಗ ರೊಟ್ಟಿ ಪಲ್ಯ ತಿಂದು ಬಂದೇನೀಗ. ನಿಮ್ಮ ಅವ್ವಾಗೆಲ್ಲ ಹೇಳೇನಿ, ಆಕಿಗೂ ತಪ್ಪಾತಂತ ಕೇಳಿದೆ. ಆಕಿನೂ ಭಾಳ ಅಂದ್ರೆ ಭಾಳ ಖುಷಿ ಪಟ್ಲು. ನಾ ಈ ಕಡೆ ಬರ್ತೇನೆ ಅಂದಿದ್ದಕ್ಕೆ ನೀವಿಬ್ರು ಏನೋ ಹಂಗೆ ಅಡ್ಡಾಡ್ಕೊಂಡು ಹೋಟ್ಲಿಗೆ ಅದು ಹೋಗಿ ಏನೇನು ಬೇಕೆಲ್ಲ ತಿಂದು ಹಂಗ ಸೀತಾಗ ಏನಾರ ಬೇಕಂದ್ರೆ ಕೊಡಿಸ್ಕೊಂಡು ಮನೆಗೆ ಹೋಗ್ಬೇಕಂತ ನೋಡು. ಏನಪ್ಪ ನೀನು, ಇಲ್ಲೋ ಖರೇನಾ? ನೀವಿಬ್ರು ಇವತ್ತು ಸ್ವಲ್ಪ ಊರದು ಸುತ್ತಾಡ್ಕೊಂಡು ಏನಾರ ತಿನ್ಕೊಂಡು ಹಂಗ ಆಕಿಗೆ ಸೀರೆ ಅದು ಕೊಡಿಸ್ಕೊಂಡು ಮನೆಗೆ ಹೋಗ. ನಾಳೆಯಿಂದ ಮತ್ತೆ ಕೆಲಸ ಮಾಡೋದು ಇದ್ದಿದ್ದ ಐತಿ. ಖರೇಪ್ಪ, ಅವ್ವ ಹಂಗ ಅಂದ್ಲ. ಹೌದು, ಬೇಕಂದ್ರೆ ಫೋನ್ ಹಚ್ಚಿ ಕೇಳಿ ನೀನು. ಆತ್ಪ,
ಹಂಗಾರ ನಾ ಸೀತಾನ್ ಕರ್ಕೊಂಡು ಎಲ್ಲರ ಒಂದಿಷ್ಟು ಅಡ್ಡಾಡ್ಸ್ಕೊಂಡು ಆಕಿಗೆ ಏನು ಬೇಕು ಅದು ಕೊಡಿಸ್ಕೊಂಡು ಮನೆಗೆ ಬರ್ತೇನೆ. ಹೋಗ್ಬಾರಪ್ಪ ಈ ಕಡೆ ಚಿಂತೆ ಬಿಟ್ಬಿಡು ನೀನು, ಎಲ್ಲ ನಿಂತು ನೋಡ್ಕೊತೇನೆ. ಆತಪ್ಪ ಅಥವಾ ಅಲ್ಲೇ ಸಿದ್ದಪ್ಪ ಕಾಣಕತ್ತಾನ, ಒಂದಿಟ್ಟು ಅವನ ಹತ್ರ ಮಾತು ಹೇಳ್ಕೊಂತ ಇಲ್ಲಿ ನಿಂತ್ರ ಮನೆ ಕೆಲಸನೂ ಆಕವು, ನನಗೆ ಟೈಮ್ ಪಾಸು ಆಕೈತಿ. ಸಂಜೆ ಮುಂದೆ ಜಲ್ದಿ ಮನೆಗೆ ಹೋಗ್ಬಿಡ್ರಿ, ಭಾಳ ಹೊತ್ತು ಮಾಡಬೇಡ್ರಿ. ಅಪ್ಪ ಏ ಸಿದ್ದಪ್ಪ ಬಾಯ್ಲೆ. ಸೀತಾ ಏನ್ರಿ? ಅಪ್ಪ ಹೇಳಿದ್ ಕೇಳ್ಕೊಂಡು ಹ್ಞೂ ನಡಿ. ಹಂಗಾರ ನಿಂಗೆ ಏನೇನು ಬೇಕದು ಕೊಡಿಸ್ಕೊಂಡು, ಇಲ್ಲ ಮೊದಲು ನಾಷ್ಟ ಮಾಡೋಣ, ಆಮೇಲೆ ನಿಂಗೆ ಏನು ಬೇಕದು ಕೊಡಿಸ್ಕೊಂಡು ಎಲ್ಲಿ ಹೋಗ್ಬೇಕು ಹೇಳ, ಅಲ್ಲಿ ಕರ್ಕೊಂಡು ಹೋಗಿ ಮಧ್ಯಾಹ್ನ ಒಂದು ಪಿಕ್ಚರ್ ನೋಡಿ ಮನೆಗೆ ಹೋಗೋಣ. ಹಾಗಾಗ್ಲಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ಎಲ್ಲ ನಿನಗಾಗಿ ನಿನ್ನ ಜೊತೆಯಾಗಿ, ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತ ಆನಂದ. ಒಳ್ಳೆ ಹುಡುಗರು.